ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಕಾಂಗ್ರೆಸ್ ಕಚೇರಿಯಲ್ಲಿರುವಂಥದ್ದು ನಮ್ಮ ಜೊತೆ ಗಣ್ಯರಿದ್ದಾರೆ. ಸೊ ಗಣ್ಯರೊಂದಿಗೆ ಮಾತನಾಡಿಸುವ ಉದ್ದೇಶ ಇಷ್ಟೇ. ಇವತ್ತು ನಾಳೆ ಅಂಬೇಡ್ಕರ್ ಅವರ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಕಾಂಗ್ರೆಸ್ ಕಚೇರಿಯಲ್ಲಿ ಮಾಡ್ತಾ ಇದ್ದಾರೆ. ಹಾಗೆ ಸಿದ್ದರಾಮಯ್ಯನವರು ದೇವರಾಜ್ ಅರಸರ ಒಂದು ದಾಖಲೆಯನ್ನು ಮೀರಿಸಿ ಮುನ್ನಡೆದಿದ್ದಾರೆ. ಸೊ ಅವರ ಜೊತೆಗೆ ಸ್ವಲ್ಪ ಮಾತನಾಡಿಸೋಣ. ಸೊ ಇವತ್ತು ಸರಿಗ ಕಾಂಗ್ರೆಸ್ ಕಚೇರಿಯಲ್ಲಿ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀರಿ. ಹಾಗೆ ಬೇರೆ ಬೇರೆ ಗಣ್ಯರ ಮೂರ್ತಿಗಳನ್ನು ಈಗಾಗಲೇ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀರಿ. ಸೊ ಒಂದು ರೀತಿ ನೋಡ್ತಾ ಇದ್ದರೆ ಮದುವಿನ ಗಿತ್ತಿಯಂತೆ ಶೃಂಗಾರಗೊಂಡಿದೆ ಕಾಂಗ್ರೆಸ್ ಕಚೇರಿ. ಏನು ಹೇಳ್ತೀರಿ ಸರ್? ಇಡೀ ನಮ್ಮ ದೇಶಕ್ಕೆ ಸಂವಿಧಾನವನ್ನು ನೀಡಿದವರು ಡಾಕ್ಟರ್ ಅಂಬೇಡ್ಕರ್ ಅವರು. ಸ್ವತಂತ್ರ ಭಾರತದ ಮೊದಲನೇ ಕಾನೂನು ಸಚಿವರಾಗಿ ಮುಂದಿನ ಹಲವಾರು ಯುಗಗಳವರೆಗೆ ನೆನೆಸಿಕೊಂಡು ಹೋಗ್ತಾ ಇರತಕ್ಕಂತಹ ಒಂದು ಮಹಾನ್ ಸಂವಿಧಾನವನ್ನು ನೀಡಿದವರು ಅಂಬೇಡ್ಕರ್ ಅವರು. ಇಡೀ ಜಗತ್ತಿನ ಸಂವಿಧಾನಗಳನ್ನು, ಸ್ಥಿತಿಯನ್ನು, ಪದ್ಧತಿಯನ್ನು ಅಭ್ಯಾಸ ಮಾಡಿ ಒಂದು ಸತತ ಪರಿಶ್ರಮದಿಂದ ಅವರ ಅಂದಿನ ಪರಿಶ್ರಮವನ್ನು ನೆನೆದರೆ ದಿನಕ್ಕೆ 4 ತಾಸಾದರೂ ನಿದ್ರೆ ಮಾಡ್ತಾ ಇದ್ರೋ ಇಲ್ಲೋ ಅಂತಕ್ಕಂಥ ಇತಿಹಾಸ ಇದೆ. ಅದನ್ನೆಲ್ಲ ಕ್ರೋಢೀಕರಿಸಿ ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಅಂದರೆ ಏಕತೆ, ಐಕ್ಯತೆ, ಜಾತ್ಯತೀತವಾಗಿರ್ತಕ್ಕಂಥ ವಾದ ಮತ್ತು ಎಲ್ಲರೂ ತಮ್ಮ ಧರ್ಮಾಚರಣೆಯ ಹಕ್ಕನ್ನು ನೀಡಿರ್ತಕ್ಕಂಥದ್ದು ನಮ್ಮ ಸಂವಿಧಾನ. ಇದು ಅಪ್ರತಿಮವಾಗಿರ್ತಕ್ಕಂಥ ಸಂವಿಧಾನ. ಆ ಸಂವಿಧಾನದ ನೆರಳಲ್ಲಿಯೇ ನಮ್ಮ ಎಲ್ಲ ಕಾರ್ಯಕಲಾಪಗಳು ಇಂದು ನಡೆದಿವೆ. ಅಂತಹ ಒಬ್ಬ ಮಹನೀಯನ, ಮೇಧಾವಿಯ, ಹಲವಾರು ಭಾಷೆಯ ತಜ್ಞ ಮತ್ತು ಜೀವನವನ್ನು ಸಂಶೋಧನೆ ದಕ್ಷತೆಯಲ್ಲಿಯೇ ಪರಿಪೂರ್ಣತೆಯನ್ನು ಕಳೆದಿರ್ತಕ್ಕಂಥವರು ಅಂಬೇಡ್ಕರ್ ಅವರು. ಅವರೊಂದು ಮಾತು ಹೇಳ್ತಾರೆ, ಒಂದು ಗುಡಿಯನ್ನು ಕಟ್ಟಿದರೆ ಗುಡಿ ಪೂಜಾರಿ ನಾವು ಆಗಬಹುದು, ಆದರೆ ಸಂವಿಧಾನವನ್ನು ಪ್ರೀತಿಸಿದರೆ, ಸಂವಿಧಾನವನ್ನು ಗೌರವಿಸಿದರೆ ಪ್ರಧಾನಮಂತ್ರಿ ಆಗೋದಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂತಹ ಅವರ ಪ್ರತಿಮೆ ಕಾರಣ ಏನು? ಮುಂದಿನ ಪೀಳಿಗೆಯವರಿಗೆ, ನಮ್ಮ ನಂತರ ಬರ್ತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಇವರು ಮಾಡಿದಂಥ ಸಾಧನೆ ಏನು ನೋಡಿ. ಇಡೀ ದೇಶವನ್ನು ಐಕ್ಯತೆಯಲ್ಲಿ ತರುವುದಕ್ಕೆ ಹೋಗಿ ರಾಜೀವ್ ಗಾಂಧಿಯವರು ಜೀವ ತೆತ್ತರು. ಇಂದಿರಾ ಗಾಂಧಿಯವರು ಈ ದೇಶದಲ್ಲಿ ಮಂದಿರಗಳು, ದೇವರ ಮೂರ್ತಿಗಳಿರಬೇಕು ಹೊರತಾಗಿ ಮದ್ದು ಗುಂಡುಗಳಿರಬಾರ್ದು ಅನ್ನುವಂಥ ಆಪರೇಷನ್ ಬ್ಲೂ ಸ್ಟಾರ್ ಮಾಡಿ ಜೀವ ತೆತ್ತರು. ಮಹಾತ್ಮಾಜಿಯವರು ಸ್ವಾತಂತ್ರ್ಯವನ್ನು ತಂದುಕೊಟ್ಟು ದೇಶದ ಉದ್ದಗಲಕ್ಕೂ ಕಾಲ್ನಡಿಗೆ ನಡೆದು ಚಳವಳಿ ಮಾಡಿ ಕೊನೆಗೆ ಗುಂಡಿಗೆ ಆಹುತಿಯಾದರು. ಇಂಥವರ ಇತಿಹಾಸ ಮುಂದಿನ ಪೀಳಿಗೆಗೆ ಬಹಳ ಮುಖ್ಯ. ಪ್ರತಿಮೆಗಳು ತೋರಿಸುವುದಕ್ಕಲ್ಲ, ಅದರ ಬಗ್ಗೆ ಆಲೋಚನೆ, ಇವರ ಸಾಧನೆ ಏನು ಅನ್ನುವಂತಹ ಒಂದು ಭಾವನಾತ್ಮಕವಾದಂಥ ಚಿಂತನೆ ಪ್ರಾರಂಭ ಆಗಲಿ ಅನ್ನುವ ದೃಷ್ಟಿ ನಮ್ಮಲ್ಲಿ ಇರೋದ್ರಿಂದ ಅದಕ್ಕಾಗಿ ನಾವು ಈ ಹೊಸ ವರ್ಷ ಹೊಸತರಲ್ಲಿ ಅಂಬೇಡ್ಕರ್ ಅವರ ಮೂರ್ತಿಯ ಒಂದು ಲೋಕಾರ್ಪಣೆ ಕಾರ್ಯಕ್ರಮವನ್ನು ನಾಳೆ ಇಟ್ಟುಕೊಂಡಿದ್ದೇವೆ. ಜಿಲ್ಲಾ ಉಸ್ತುವಾರಿ ಸಚಿವರು ಇದರ ಉದ್ಘಾಟನೆ ಮಾಡ್ತಾರೆ. ನಮ್ಮ FS ಜಕ್ಕಪ್ಪನವರು MLC ಅತಿಥಿಯಾಗಿ ಬರ್ತಾರೆ. ಮತ್ತು ಈ ಮೂರ್ತಿ ಮತ್ತು ಕಟ್ಟಿ ಇವೆರಡನ್ನು ದೇಣಿಗೆ ನೀಡಿದವರು ಒಬ್ಬರು ಪೀರಪ್ಪ ಮ್ಯಾಗೇರಿ, ಇನ್ನೊಬ್ಬರು ನಮ್ಮ ಪ್ರೇಮ್ನಾಥ್ ಗರ್ಸಂಗಿ ಅವರು. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳ್ತೇನೆ, ಪಕ್ಷದ ಪರವಾಗಿ, ಪಕ್ಷದ ಕಾರ್ಯಕರ್ತರ ಪರವಾಗಿ. ಇನ್ನು ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡೋದಾದರೆ, ದೇವರಾಜ್ ಅರಸರ ಒಂದು ಸಾಧನೆಯನ್ನು ಅಥವಾ ಅವರು ಆಡಳಿತವನ್ನು ಮೀರಿಸುವ ಮಟ್ಟಕ್ಕೆ ಸಿದ್ದರಾಮಯ್ಯನವರು ಬೆಳೆದು ನಿಂತಿರುವಂಥದ್ದು ಸರ್, ಏನು ಹೇಳ್ತೀರಿ ಸರ್? ಅದು ಒಂದು ಸಂತೋಷವನ್ನು ಹೇಗೆ ಹಂಚ್ಕೊಳ್ತೀರಿ ಅನ್ನೋದು? ಸಂತಸದ ವಿಚಾರ. ಒಂದು ಸಮಾಜವಾದದ ಸೈದ್ಧಾಂತಿಕ ಹಿನ್ನೆಲೆಯನ್ನು, ಹೋರಾಟವನ್ನು ಮಾಡ್ತಾ ಬಂದಿರತಕ್ಕಂಥವ್ರು ಸಿದ್ದರಾಮಯ್ಯನವರಿಗೆ ಒಂದು ತಮ್ಮದೇ ಆದಂಥ ಶಿಸ್ತು, ದಕ್ಷತೆ, ನಿಷ್ಠೆಯ ಒಂದು ಹಿನ್ನೆಲೆ ಇದೆ.
ಅವರನ್ನು ಬಹಳಷ್ಟು ಹಿಂದಕ್ಕೆ ಇಡಬೇಕು ಅಂತಕ್ಕಂಥ ಶಕ್ತಿಗಳನ್ನು ಮೀರಿ ಮುಂದೆ ಬಂದಂಥವ್ರು ಶ್ರೀಮಾನ್ ಸಿದ್ದರಾಮಯ್ಯ. ಅವರ ಒಂದು ಮೂಲವಾದಂಥ ರಾಜಕೀಯ ಇಚ್ಛಾಶಕ್ತಿ ಅಂದರೆ ಬಿದ್ದವರನ್ನು ಎತ್ತಬೇಕು, ಉಳ್ಳವರಿಂದ ಪಡೆದು ಇಲ್ಲದವರಿಗೆ ಹಂಚಬೇಕು ಅಂತಕ್ಕಂಥ ಏನೋ ಒಂದು ಸಮಾಜವಾದದ ಒಂದು ಸಿದ್ಧಾಂತವನ್ನು ಮೈಗೂಡಿಸ್ಕೊಂಡು ಬಂದವರು. ನಮಗೆ ಭಾಳ ಸಂತೋಷ ಆಗ್ತದೆ ನಮ್ಮೊಬ್ಬ ಮುಖ್ಯಮಂತ್ರಿ ಇವತ್ತಿನ ಮಟ್ಟಿಗೆ ರಾಜ್ಯದ ದಾಖಲೆಯನ್ನು ಮುರಿದು ಮುನ್ನುಗ್ಗುತ್ತಿದ್ದಾರಲ್ಲ ಅಂತ ಬಹಳ ಸಂತೋಷ ಆಗ್ತದೆ. ಅವರಿಗೆ ನಾವು ಇನ್ನೂ ಹಾರೈಕೆ ಮಾಡ್ತೇವೆ. ದೇವರೇ ಇನ್ನಷ್ಟು ಆಯುರಾರೋಗ್ಯ ಕೊಟ್ಟು ಅವರಿಂದ ಇನ್ನಷ್ಟು ರಾಷ್ಟ್ರವ್ಯಾಪಿ ರಾಜ್ಯವ್ಯಾಪಿ ಉತ್ತಮ ಕಾರ್ಯಗಳು ನಡೆಯಲಿ ಅಂತಕ್ಕಂಥದ್ದು ಅಂಥ ಶಕ್ತಿಯನ್ನು ನಾವು ಕಾರ್ಯಕರ್ತರು ಭಗವಂತನಲ್ಲಿ ಕೋರ್ತೇವೆ. ದೇವರಾಜ ಅರಸರ ಕಾಲದಲ್ಲಿ ಬಜೆಟ್ಟಿನ ಗಾತ್ರ ಕಡಿಮೆ ಇರ್ತಿತ್ತು ಮತ್ತು ಯೋಜನೆಗಳು ಬಹಳ ಕಡಿಮೆ ಇದ್ದು ಇಂದಿರಾ ಗಾಂಧಿಯವರ ಕಾಲದಿಂದ ಆ ಯೋಜನೆಗಳು ಪ್ರಾರಂಭ ಆದವು. ಅವರು ಸಣ್ಣ ಕೆಲಸವನ್ನು ಮಾಡಿ ಹೋಗಿಲ್ಲ. ದೇವರಾಜ ಅರಸರು ಲಕ್ಷಾಂತರ ಎಕರೆ ಭೂಮಿಯನ್ನು ಭೂಮಿ ಇಲ್ಲದವರಿಗೆ ಭೂನ್ಯಾಯ ಮಂಡಳಿಯಿಂದ ಹಂಚಿ ಹೋದಂಥ ಮಹಾನುಭವಿ, ಮೇಧಾವಿ, ಮಹಾನುಭಾವ ಅಂದರೆ ತಪ್ಪಿಲ್ಲ. ದೇವರಾಜ ಅರಸರ ದೃಷ್ಟಿ ಮುಂದುಳಿದ ವರ್ಗದವ್ರನ್ನ ತುಳಿದು ಹಿಂದುಳಿದ ವರ್ಗದವ್ರನ್ನ, ಅಲ್ಪಸಂಖ್ಯಾತರನ್ನು, ಪರಿಶಿಷ್ಟ ವರ್ಗದವ್ರನ್ನ ಮೇಲೆ ತರಬೇಕನ್ನತಕ್ಕಂತಹ ವಿಚಾರಧಾರೆಯ ಹಿನ್ನೆಲೆಯವರಲ್ಲ. ಮುಂದುಳಿದವರೊಂದಿಗೆ ಕೈ ಜೋಡಿಸಿ ಹಿಂದುಳಿದವ್ರನ್ನ ಮುಂದುಳಿದವರ ಹತ್ತಿರ ತರಬೇಕನ್ನುವಂಥ ಸಿದ್ಧಾಂತ ಇತ್ತು. ಅಂತಹ ಒಬ್ಬ ಮೇಧಾವಿ ಅವರು ಕೂಡ 2 ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಸುದೈವ. ಇಂದಿರಾ ಗಾಂಧಿಯವರ ಎಲ್ಲ ಗರೀಬಿ ಹಠಾವ್ ಇರ್ಬೋದು, ಆಶ್ರಯ ಮನೆ ಇರಬಹುದು, ವೃದ್ಧಾಪ್ಯ ವೇತನ ಇರ್ಬೋದು, ಭೂನ್ಯಾಯ ಮಂಡಳಿ ಇರ್ಬೋದು, ಇಂದ ಅನೇಕ ಕಾರ್ಯಗಳನ್ನು ಕಾರ್ಯಗತ ನಿಷ್ಠೆಯಿಂದ ಮಾಡಿರ್ತಕ್ಕಂಥ ಕರ್ನಾಟಕದ ರಾಜಕಾರಣದಲ್ಲಿ ದೇವರಾಜ ಅರಸರ ಇತಿಹಾಸವು ಕೂಡ ಅಸ್ಖಲಿತವಾದಂಥ ಶಬ್ದಗಳಿಂದ ಇರ್ತದೆ, ಅಸ್ಖಲಿತವಾದಂಥ ಬರಹಗಳಿಂದ ಇರ್ತದೆ. ಅಂದು ದೇವರಾಜ ಅರಸರು, ಇಂದು ಸಿದ್ದರಾಮಯ್ಯ ಅಂತಕ್ಕಂಥ ಕಾರಣ ವಿಚಾರಧಾರೆಗಳು ಒಂದೇ. ಸರಿ, ನಾವು ಆಡಳಿತದಲ್ಲಿ ಏನಾದರೂ ಸಾಮ್ಯತೆ ಇದೆಯಾ ಇವರ ಮಧ್ಯೆ ಅಂತ? ಸಾಮ್ಯತೆ ಗುಣಗಳನ್ನು ಹೇಳೋದಾದರೆ ಅನ್ನುವಂಥದ್ದು ಸರ್. ಈಗ ಬೆಳೀತಾ ಬಂದಿದೆ ಕಾಲ, ಜನಸಂಖ್ಯೆ ಬೆಳೀತಾ ಬಂದಿದೆ. ಆಡಳಿತದಲ್ಲಿ ಅವರಿವರ ಸಾಮ್ಯ. ಇವರು ಕೂಡ ಅನವಶ್ಯಕವಾಗಿ ಹಣವನ್ನು ಯೋಜನೆಗಳಿಗಲ್ಲದೆ ಅಲ್ಲಿ ಮಂಜೂರು ಮಾಡುವಂಥ ಒಂದು ವಿಚಾರಧಾರೆ ಸಿದ್ದರಾಮಯ್ಯನವ್ರದ್ದಲ್ಲ. ನೀರಾವರಿಗೆ ಇಂಥ ಈ ನೋಡಿ ನಮ್ಮ 5 ಗ್ಯಾರಂಟಿ ಯೋಜನೆ, ಈ 5 ಗ್ಯಾರಂಟಿ ಯೋಜನೆ ಎಷ್ಟು ಕೋಟಿ ಜನರಿಗೆ ಅನುಕೂಲ ಆಗ್ತದೆ, ಶಕ್ತಿ ತುಂಬುತ್ತದೆ. ನಾವು ಎಲ್ಲಿಗಾದರೂ ಹೋಗ್ಬೇಕಂತ ಹೇಳಿ ವಿಚಾರ ಮಾಡುವಂಥ ಹೆಣ್ಮಕ್ಳು 5 ನಿಮಿಷದಲ್ಲಿ ಬಸ್ ಹತ್ತಿ ಹೋಗ್ತಕ್ಕಂಥ ಶಕ್ತಿ ಕೊಟ್ಟಿದೆ. ಅದರ ಜೊತೆಗೆ ಅವರ ಸಂಸಾರವನ್ನು ನಿರ್ವಹಿಸುವಂಥ 2,000 ರೂಪಾಯಿ ಶಕ್ತಿ ಕೊಟ್ಟಿದೆ. 10 kg ಅಕ್ಕಿಯ ಶಕ್ತಿ ಕೊಟ್ಟಿದೆ. 200 ಯೂನಿಟ್ ವಿದ್ಯುತ್ತನ್ನು ಶಕ್ತಿ ಕೊಟ್ಟಿದೆ. ಇವೆಲ್ಲ ಅವರ ಸುಖ ಸಂಸಾರಕ್ಕದ ಸೂತ್ರಗಳು. ಆ ಸೂತ್ರವನ್ನು ಕೊಟ್ಟವರು ಸಿದ್ದರಾಮಯ್ಯನವರು, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಇನ್ನು ನಾಳೆ ಎಷ್ಟು ಗಂಟೆಗೆ ಇರಲಿದೆ ಸರ್? ನಮ್ಮದು 10:00 ಇಲ್ಲಿ ಮೂರ್ತಿಯ ಲೋಕಾರ್ಪಣೆ ಮಾಡಿ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕರ್ತರು, ಅಭಿಮಾನಿಗಳು ಅವರ ಬಗ್ಗೆ, ಅವರ ವಿಚಾರದ ಬಗ್ಗೆ ಒಂದು ಸಭೆ ಮಾಡಿ 1 ಗಂಟೆವರೆಗೆ ಸಭೆ ನಡೆಸಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು SG ನಂಜೇನಮಠರು, ಮಾಜಿ ಶಾಸಕರಾಗಿರುವಂತಹ SG ನಂಜೇನಮಠರವರ ಮಾತುಗಳಾಗಿತ್ತು. ನಾಳೆ 9 ಗಂಟೆಯ ನಂತರ ಕಾಂಗ್ರೆಸ್ ಕಚೇರಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗುತ್ತೆ. ಅದರೊಂದಿಗೆ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತೆ. ಸೊ ನೀವೆಲ್ಲ ನೋಡ್ತಾ ಇರ್ಬೋದು, ಇಲ್ಲಿ ಬೇರೆ ಬೇರೆ ಗಣ್ಯರ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇವತ್ತು ನಮ್ಮ ಬಾಗಲಕೋಟೆಯ ಅನೇಕ ಮಹಾನ್ ವ್ಯಕ್ತಿಗಳು ನಮ್ಮ ಜೊತೆ ಇದ್ದರು.